ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಅಭಿಮಾನವನ್ನ ಹೀಗೂ ವ್ಯಕ್ತಪಡಿಸಬಹುದು ಎನ್ನುವುದಕ್ಕೆ ಕಮಲಾಕರ್ ಎನ್ನುವವರು ಉದಾಹರಣೆಯಾಗಿದ್ದಾರೆ. ದುಷ್ಟಶಕ್ತಿಗಳು ದೂರವಾಗಲಿ, ಲೋಕಸಭಾ ಚುನಾವಣೆಯಲ್ಲಿ 3ನೇ ಬಾರಿಯೂ ಕೂಡ ಭಗವಂತ್ ಖೋಬಾ ಅವರಿಗೆ ಬಿಜೆಪಿ ಪಕ್ಷ ಟಿಕೆಟ್ ನೀಡಲಿ ಎಂದು ಭಗವಂತ್ ಖೋಬಾ ಅವರ ಅಭಿಮಾನಿಯಾದ ಕಮಲಾಕರ್ ಹೆಡೆ ಅವರು ಮಹಾಶಿವರಾತ್ರಿ ದಿವಸದಂದು ಶ್ರೀ ಪಾಪನಾಶಲಿಂಗ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದು, ಅದು ನೆರವೇರಿದ್ದಲ್ಲಿ ಪಾಪನಾಶಲಿಂಗ ದೇವರಿಗೆ 101 ತೆಂಗಿನಕಾಯಿ ಒಡೆಯುತ್ತೇನೆ ಎಂದು ಹರಕೆ ಹೊತ್ತಿದ್ರು. ಈ ಬೆನ್ನಲ್ಲೇ ಇವತ್ತು ಭಗವಂತ್ ಖೋಬಾ ಅವರಿಗೆ ಟಿಕೆಟ್ ಫೈನಲ್ ಆದ ನಿಮಿತ್ತವಾಗಿ ಭಗವಂತ್ ಖೋಬಾ ಅವರ ಅಭಿಮಾನಿಯಾದ ಕಮಲಾಕರ್ ಹೆಡೆ ಅವರು ಭಗವಂತ್ ಖೋಬಾ ಅವರೊಂದಿಗೆ ಬೇದರ್ನ ಸುಕ್ಷೇತ್ರ ಪಾಪನಾಶಲಿಂಗ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ಭಗವಂತ್ ಖೋಬಾ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ 101 ತೆಂಗಿನಕಾಯಿ ಒಡೆಯುವ ಮೂಲಕ ತಮ್ಮ ಹರಕೆಯನ್ನ ತೀರಿಸಿದ್ರು. ಈ ಮೂಲಕ ತಮ್ಮ ಅಭಿಮಾನವನ್ನ ತೋರಿಸಿದ್ರು. ಈ ಕುರಿತಂತೆ ಕಮಲಾಕರ್ ಹೆಡೆ ಅವರು ಮಾತನಾಡಿದ್ರು. ಮಾಧ್ಯಮದವರಿಗೆ ಸ್ವಾಗತ ಕೋರುತ್ತಾ, ಇಂದು ನಾನು 101 ತೆಂಗು ಹೊಡೆದೀನಿ. ಯಾಕೆ ಹೊಡೆದೀನಿ ಅಂದರೆ, ದುಷ್ಟಶಕ್ತಿಗಳು ದೂರ ಆಗಲಿ, ಭಗವತ್ ಖೋಬಾರಿಗೆ ಟಿಕೆಟ್ ಸಿಗಲಿ ಅಂಥೇಳಿ ಮೊನ್ನೆ ಪಾಪನಾಶಲಿಂಗ ಅವ್ರ ಹತ್ರ ನಾನು ಶಿವರಾತ್ರಿ ದಿನ ಬೇಡ್ಕೊಂಡಿದ್ದೆ. ಹೀಗಾಗಿ ಏನಾದ್ರು ಅದಕ್ಕೆ ನಾವು ಬೇಡ್ಕೊಂಡಿದ್ದಕ್ಕಾಗಿ ದೇವರು ವರ ಕೊಟ್ಟಿದ್ದಾನೆ. ಹೀಗಾಗಿ ಅದು ನಾವು ಬೇಡ್ಕೊಂಡಿರ್ತಕ್ಕಂಥ ಹರಕೆ ತೀರಿಸಬೇಕು ಅಂಥೇಳಿ ಸಾಹೇಬ್ರ ಕೈಲಿಂದ ತೆಂಗು ಹೊಡೆಯುವ ಮೂಲಕ ಏನದ ನಾವು ಹರಕೆ ತೀರಿಸಿದೆವು. ನನ್ನ ಹೆಸರು ಕಮಲಾಕರ್ ಹೆಡೆ ಅಂಥೇಳಿ, ಖೋಬಾ ಸಾಹೇಬ್ರ ಅಭಿಮಾನಿ. ಇಡೀ ನಿನ್ನ ಇದು ಸುದ್ದಿ ಹೊರಗೆ ಬಂದ ತಕ್ಷಣವೇ ಇಡೀ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇಲ್ಲಷ್ಟು ವಿಜೃಂಭಣೆಯನ್ನು, ಪಟಾಕಿಯನ್ನು ಸಿಡಿಸಿ, ಸಿಹಿಯನ್ನು ಹಂಚಿ ಮಧ್ಯರಾತ್ರಿಯವರೆಗೆ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಮತ್ತು ಈ ಸಂಭ್ರಮಾಚರಣೆ ನಮ್ಮ ಪಕ್ಷದ ಎಲ್ಲ ಮುಖಂಡರಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಒಗ್ಗಟ್ಟನ್ನು ಇದೆ ಅನ್ನುವಂಥದ್ದನ್ನು ಪ್ರದರ್ಶನವನ್ನಾಗಿದೆ. ಮುಂಬರುವಂಥ ಚುನಾವಣೆಯಲ್ಲಿ 2 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ನಮ್ಮ ಮತದಾರರು ಮತ್ತು ನಮ್ಮ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ, ನಮ್ಮ ಮುಖಂಡರ ಪರಿಶ್ರಮದಿಂದ ಗೆಲ್ಲಿಸ್ಕೊಡ್ತಾರೆ ಅನ್ನುವಂಥದ್ದನ್ನು ಭರವಸೆಯನ್ನು ಕೊಟ್ಟಿದ್ದಾರೆ.